ತಾಲೂಕಿನಲ್ಲಿ ನೀರಾವರಿ ಯೋಜನೆಗಳನ್ನು ಪಡೆದುಕೊಳ್ಳಬೇಕಾದರೆ ಪ್ರಬಲ ನೀರಾವರಿ ಚಳುವಳಿ ರೂಪಿಸುವುದು ಅನಿವಾರ್ಯ. ಪ್ರತಿಯೊಬ್ಬರೂ ಈ ಹೋರಾಟಕ್ಕೆ ಕೈ ಜೋಡಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ವಾಸುದೇವ ಮೇಟಿ ಬಣದ ರಾಜ್ಯಾಧ್ಯಕ್ಷ ವಾಸುದೇವ ಮೇಟಿ ಕರೆ ನೀಡಿದರು. ಶುಕ್ರವಾರ ಮುದ್ದೇಬಿಹಾಳ ತಾಲೂಕಿನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ನೀರಾವರಿ ಯೋಜನೆಗಳ ತ್ವರಿತ ಅನುಷ್ಠಾನ ಹಾಗೂ ನಾಗರಬೆಟ್ಟ ಏತ ನೀರಾವರಿ ಯೋಜನೆಯನ್ನು ಸಂಪೂರ್ಣಗೊಳಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ನಡೆದ ಬೃಹತ್ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಉತ್ತರ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕದ ಸಮಗ್ರ ನೀರಾವರಿ ಯೋಜನೆಗಳ ಕುರಿತು ಕಳೆದ 5 ವರ್ಷಗಳಿಂದ ಪ್ರತಿ ಅಧಿವೇಶನದಲ್ಲೂ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸುತ್ತಾ ಬರಲಾಗಿದೆ. ಆದರೆ ನಮ್ಮನ್ನು ಆಳುವ ಸರ್ಕಾರವಾಗಲಿ ಅಥವಾ ಮುಖ್ಯಮಂತ್ರಿಗಳಾಗಲಿ ಈ ನೀರಾವರಿ ಯೋಜನೆಗಳ ಫೈಲನ್ನು ಮುಟ್ಟಿಲ್ಲ. ನಮ್ಮ ಭಾಗದ 88 ಶಾಸಕರು ನೀರಾವರಿ ಬಗ್ಗೆ ತುಟಿ ಬಿಚ್ಚುತ್ತಿಲ್ಲವೆಂದು ವಾಸುದೇವ ಮೇಟಿ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಆಣೆಕಟ್ಟು ನಿರ್ಮಾಣಕ್ಕೆ ಕಳೆದುಕೊಂಡಂತಹ ಫಲವತ್ತಾದ ಭೂಮಿಗೆ ರೈತರಿಗೆ ಇನ್ನೂ ಸೂಕ್ತ ಪರಿಹಾರ ಸಿಕ್ಕಿಲ್ಲ. ನಮ್ಮ ಶಾಸಕರು ಸಂಸದರು ಕೇಂದ್ರ ಸರ್ಕಾರದ ಮುಂದೆ ಹೋಗಿ ಪರಿಹಾರ ಕೇಳುವ ಧೈರ್ಯ ತೋರುತ್ತಿಲ್ಲ. ತಮ್ಮ ತಪ್ಪುಗಳನ್ನು ಮುಚ್ಚಿಡಲು ಕೇವಲ ಪ್ರಧಾನಿ ಮೋದಿ ಅವರನ್ನು ಟೀಕಿಸುವುದರಲ್ಲೇ ಕಾಲ ಕಳೆಯುತ್ತಿದ್ದಾರೆ ಎಂದರು. ಉತ್ತರ ಕರ್ನಾಟಕದ ಭಾಗದಲ್ಲಿ ಸಣ್ಣ ಸಣ್ಣ ನೀರಾವರಿ ಯೋಜನೆಗಳು, ಏತ ನೀರಾವರಿ ಹಾಗೂ ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳನ್ನು ನಿರ್ಮಿಸಬೇಕು. ಆಲ್ಮಟ್ಟಿ ಆಣೆಕಟ್ಟು ಎತ್ತರಿಸಲು 1,00,000 ಕೋಟಿ ರೂಪಾಯಿ ಅಗತ್ಯವಿದ್ದು ಸರ್ಕಾರ ಕೂಡಲೇ ಗಮನ ಹರಿಸಬೇಕು. ನಾಗರಬೆಟ್ಟ ಏತ ನೀರಾವರಿ ಯೋಜನೆಯನ್ನು ತಕ್ಷಣವೇ ಸಂಪೂರ್ಣಗೊಳಿಸಬೇಕು. ಕಾಮಗಾರಿ ವಿಳಂಬ ಮಾಡುತ್ತಿರುವ ಗುತ್ತಿಗೆದಾರನನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕೆಂದು ಒತ್ತಾಯಿಸಿದರು. ಕೇಂದ್ರ ಸರ್ಕಾರಕ್ಕೆ ಹೋಗಿದ್ರು. ಕೇಂದ್ರ ಸರ್ಕಾರದಲ್ಲಿ ಹೋಗಿ ಚರ್ಚೆ ಮಾಡಿ ಬಂದ ಮೇಲೆ ನಾನು ಮತ್ತೊಂದು ಸಲ ಅವ್ರನ್ನ ಭೇಟಿಯಾದಾಗ ಅವರು ನೇರವಾಗಿ ಹೇಳಿದ್ರು, ಮೇಟಿಯವರೇ, ಉತ್ತರ ಕರ್ನಾಟಕದ ಫೈಲನ್ನ ಮುಟ್ಟಲಾರ್ದ 15 ವರ್ಷ ಆಯ್ತು, ಈ ಮುಖ್ಯಮಂತ್ರಿನೂ ಮುಟ್ಟಿಲ್ಲ, ನಿಮ್ಮ ಭಾಗದ ಶಾಸಕರನ್ನು ಬಂದು ಅದನ್ನು ಮುಟ್ಟಕ್ಕೆ ತಯಾರಿಲ್ಲ, ನಾನೇನು ಮಾಡ್ಲಪ್ಪ ಅಂತಂದ್ರು. 15 ವರ್ಷದಿಂದ ಈ 4 ಶಾಸಕರು ನಾವೇನು ಓಟ್ ಹಾಕಿ ಕಳಿಸ್ತೀವಲ್ಲ, ಈತ ಒಬ್ಬತ್ತಿನೆಲ್ಲ ದೊಡ್ಡ ಮನುಷ್ಯ, ನಿಮ್ಮ ಶಾಸಕ ಒಬ್ಬತ್ತಿನ ದೊಡ್ಡ ಮನುಷ್ಯ ಅಲ್ಲ, ಈತ ಅಣ್ಣ ತಮ್ಮರಲ್ಲ ಎಲ್ಲರೂ. ಈ ಉತ್ತರ ಕರ್ನಾಟಕ ಭಾಗದಾಗ 88 ಮಂದಿ ಶಾಸಕರು 15 ವರ್ಷದಿಂದ ನೀರಾವರಿ ಯೋಜನೆಗಳ ಬಗ್ಗೆ ಬಾಯಿ ಪಿಟಕಂತ ಬಿಚ್ಚಿಯಲ್ಲಿ ಅವ್ರು ಯಾರು? ಮತ್ ನೀವು ಲೆಕ್ಕ ಹಾಕ್ಬಿಡ್ರಿ, ನಮಗ್ ನೀರ್ ಹೆಂಗ್ ಬರ್ತಾವಪ್ಪ, ಹೆಂಗ್ ಬರ್ತದ? ಹೋಗ್ಲಿ, ದುಡ್ಡು ಬರೋದು ಒಂದ್ ಕಡೆಗೆ ಹೋಗ್ಲಿ, ನಾವು ಕಳ್ಕೊಂಡಂತ ಭೂಮಿಗೆ ಪರಿಹಾರ ಕೇಳಿದ ಮೇಲೆ ಆ ಪರಿಹಾರಕ್ಕೆ ದುಡ್ಡು ಎಲ್ಲಿಂದ ಬರ್ತದೆ? ಇವರೇ ಹೋಗಂಗಿಲ್ಲ. ಇವರು ಶಾಸಕರು ಹೋಗ್ಬೇಕು, ಸಂಸದರು ಹೋಗ್ಬೇಕು, ಸಚಿವರು ಹೋಗ್ಬೇಕು. ಇವರು ಸಚಿವರು, ಶಾಸಕರು, ಸರ್ಕಾರನೇ ಹೋಗಿ ರೈತರು ತೊಂದರೆಗಾರ, ನಮ್ಮ ಭಾಗದ ಉತ್ತರ ಕರ್ನಾಟಕದ ಭಾಗ ನೀರಾವರಿ ಯೋಜನೆಗಳಿಗೆ ಕೊಡಕ ದುಡ್ಡಿಲ್ಲ, ದಯಮಾಡಿ ನೀವು ದುಡ್ಡು ಬಿಡುಗಡೆ ಮಾಡ್ರಿ ಅಂತ ಅಂದಾಗಲ್ಲ ಕೇಂದ್ರ ಸರ್ಕಾರ ದುಡ್ಡು ಬಿಡುಗಡೆ ಮಾಡೋದು. ಸುಮ್ಮನೆ ಮೋದಿನ ದಯ್ಯೋದು. ಬಂದ್ರ ಮೈಕ್ ಕೈಯಾಗ ಸಿಕ್ತಿಲ್ಲ, ನಾಲಾಯಕ ಮೋದಿ, ನಾಲಾಯಕ ಜೋಶಿ, ನಾಲಾಯಕ ಕೇಂದ್ರದ ನೀರಾವರಿ ಮಂತ್ರಿ, ಅಲೆ ಹುಚ್ಚು ನನ್ನ ಮಕ್ಕಳೇ, ನಿಮಗ ಅಯೋಗ್ಯತೆ ಇಲ್ಲ ಅಂದ್ಮೇಲೆ ಅವ್ರಿಗೆ ಯಾಕೆ ಬೇಕ್ರಿ? ಈಗೇನು ಬೇಕಪ್ಪ? ಮಿನಿಸ್ಟ್ರು ಬೇಕು, ನಾನು MLA ಆಗ್ಬೇಕು, ನನ್ನ ಹೇಳಿಕೆ ಒಂದು ಅರ್ಧ ಕ್ವಿಂಟಲ್ ಬಂಗಾರ ಕೊಡಿಸ್ಬೇಕೆ, ಎಲ್ಲರೂ ಕೈ ಜೋಡಿಸ್ಬೇಕು. ನೀರಾವರಿ ಹೋರಾಟಕ್ಕೆ ಕೈ ಜೋಡಿಸದೆ ಹೋದ್ರ ನಮ್ಮನ್ನ ಯಾರು ಕೇರೆ ಮಾಡಂಗಿಲ್ಲ. ಅದಕ್ಕೆ ನೀವೆಲ್ಲರೂ ತಾಲೂಕಿನಲ್ಲಿ ನೀರಾವರಿ ಯೋಜನೆಗಳಿಗೆ ಚಳುವಳಿಗಳನ್ನ ರೂಪಿಸಬೇಕು. ಸರ್ಕಾರದ ವಿರುದ್ಧ ಚಳುವಳಿಗಳನ್ನ ಮಾಡಿದಾಗ ಮಾತ್ರ ನಾವು ನೀರನ್ನ ಪಡ್ಕೊಳ್ಳಲಿಕ್ಕೆ ಯೋಗ್ಯರಾಗ್ತೀವಿ. ಇವತ್ತ ತಹಸೀಲ್ದಾರರ ಮೂಲಕ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೂ ನಿನ್ನೆನೆ ಪ್ರಮಾಣ ವಚನ ಸ್ವೀಕಾರ ಮಾಡಿ ಹೊಸದಾಗಿ ಅಧಿಕಾರಕ್ಕೆ ಬಂದಂತ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತೀನಿ, ಸಣ್ಣ ಸಣ್ಣ ಯೋಜನೆಗಳು, ಈ ಏತ ನೀರಾವರಿ ಯೋಜನೆಗಳಿರ್ಬೋದು, ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳಿರ್ಬೋದು, ಇವು 100ರಿಂದ 150 ಕೋಟಿ, 160 ಕೋಟಿ, 170 ಕೋಟಿ ಒಳಗಡೆ ಇವು ಮುಗಿತೇವ. ನೀವು ಆಲಿಮಟ್ಟಿ ITI ಮಾಡ್ಬೇಕಂದ್ರೆ 1,00,000 ಕೋಟಿ, 1,00,000 ಕೋಟಿ ಅಷ್ಟು ಅನುದಾನ ಒಳಗಿಸಕ ಕಷ್ಟ ಆಗ್ತದ. ಅದಕ್ಕೆ ಸಣ್ಣ ಸಣ್ಣ ಏನಾಗಿರ್ತಾವಂತಾರೆ, ಈ ನಾಗರಬೆಟ್ಟ ಯೋಜನೆ ನಾವು ಏನಾದ್ರು ಯೋಜನೆ ಜಾರಿಗೆ ತಂದ್ರೆ ಅದೆಲ್ಲ ಕಂಪ್ಲೀಟ್ ಆದ ಯೋಜನೆ. ಕಂಪ್ಲೀಟ್ ಆದ ಯೋಜನೆಗೆ ಜಸ್ಟ್ ಏನಪ್ಪಾ ಅಂದ್ರೆ 5ರಿಂದ 10 ಕೋಟಿ ರೂಪಾಯಿ, ಇಲ್ಲ 35ರಿಂದ 40 ಕೋಟಿ ರೂಪಾಯಿಯಿಂದ ನೀವು ಸರ್ಕಾರದವರು ಒದಗಿಸಿದ್ದಾದ್ರ ಸುಮಾರು 14ರಿಂದ 16 ಹಳ್ಳಿಗಳಿಗೆ ನೀರು ಆಗ್ತದೆ. ಆ ಹಳ್ಳಿಯ ರೈತರು ಆರಾಮಾಗಿ ತಮ್ಮ ವ್ಯವಸಾಯವನ್ನ ಮಾಡಿಕೊಂಡು ನಿರರ್ಗಳವಾಗಿ ವಾಸ ಮಾಡಲಿಕ್ಕೆ ಯೋಗ್ಯರಾಗ್ತಾರೆ. ಅದಕ್ಕೆ
ನಮ್ಮ ಮಾಧ್ಯಮಗಳ ಮೂಲಕ ನಾನು ಸರ್ಕಾರ ಒತ್ತಾಯ ಮಾಡ್ತೀನಿ. ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ 7 ನದಿಗಳರ್ಧವ, ಉತ್ತರ ಕರ್ನಾಟಕ ಭಾಗದಲ್ಲಿ 7 ನದಿಗಳರ್ಧವ. ನಿಮ್ಮಲ್ಲಿ ಕಾವೇರಿ ಒಂದೇ ನಿಮ್ಮ ತಾಯಿ ಆದ್ರ ನಮ್ಮ ಅಕ್ಕ ತಂಗಿ ತಾಯಿ 7 ನದಿಗಳ ಹೆಸರು ಈ ಕಡೆನೆ ಅವ. ಅದಕ್ಕೆ ಸರ್ಕಾರ ಉತ್ತರ ಕರ್ನಾಟಕ ಭಾಗ ಇರ್ಬೋದು, ಕಲ್ಯಾಣ ಕರ್ನಾಟಕ ಭಾಗ ಇರ್ಬೋದು, ಈ ಭಾಗದ ರೈತರನ್ನ ನಿರ್ಲಕ್ಷ್ಯ ಮಾಡಿದ್ದೆ ಆದಲ್ಲಿ ಮುಂದೆ ಸರ್ಕಾರಕ್ಕೆ ಬರ್ತಕ್ಕಂಥದ್ದು ಕಷ್ಟ ಸಾಧ್ಯವಾಗ್ತದಂತ ಮಾತನ್ನ ಇನ್ನೊಂದು ಸಾರಿ ಹೇಳಿ ಮಾನ್ಯ ತಹಸೀಲ್ದಾರರಿಗೆ ನಾನು ಮನವಿ ಮಾಡ್ತೀನಿ. ತಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಚರ್ಚೆ ಮಾಡಿ ಈ ನಾಗರಬೆಟ್ಟ ಯೋಜನೆ ಏನಾದ, ಈ ಯೋಜನೆ ಆಲ್ರೆಡಿ ಕಂಪ್ಲೀಟೆಡ್ ಏನ್ರಿ ಮೇಡಮ್ ಅವ್ರಿ, ಅದು ಕಂಪ್ಲೀಟೆಡ್ ಆದದ್ದನ್ನ ಒಬ್ಬ ಕಾಂಟ್ರಾಕ್ಟರ್ ಸುಮಾರು 40 ಕೋಟಿ ರೂಪಾಯಿಗೆ ಕಾಂಟ್ರಾಕ್ಟರ್ ಕೆಲಸ ಮಾಡಿ ಅರ್ಧಂಬರ್ಧ ಕೆಲಸ ಮಾಡಿ ಏಜೆನ್ಸಿ ಅವರು ಕಾಂಟ್ರಾಕ್ಟರ್ಗಳು ಆ ವರ್ಕ್ಗೆ ಕಂಪ್ಲೀಟ್ ಮಾಡಲಿಲ್ಲ ಅಂದ್ರೆ ಸರ್ಕಾರಕ್ಕೆ ನೀವು ಅದನ್ನ ಬರೀರಿ, ಅವ್ರನ್ನ ಡಿಸ್ಕ್ವಾಲಿಫಿಕೇಶನ್ ಮಾಡಿ ಕಪ್ಪು ಪಟ್ಟಿಗೆ ಗುತ್ತಿಗೆದಾರರನ್ನ ಬ್ಲಾಕ್ ಲಿಸ್ಟ್ಗೆ ಹಾಕಬೇಕು ಅಂತೇಳಿ ತಮ್ಮ ಮೂಲಕ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಬಸನಗೌಡ ಪಾಟೀಲ್ ಮಾತನಾಡಿ, ತಾಲೂಕಿನ ನಾಗರಬೆಟ್ಟದ ಏತ ನೀರಾವರಿ ಯೋಜನೆಗೆ 2015ರಲ್ಲೇ ಅಂದಿನ ಸಿಎಂ ಸಿದ್ದರಾಮಯ್ಯ ಅವರು ಶಂಕುಸ್ಥಾಪನೆಯನ್ನ ಮಾಡಿದ್ದರು. ಆದರೆ 11 ವರ್ಷ ಕಳೆದರೂ ಯೋಜನೆ ಪೂರ್ಣಗೊಂಡಿಲ್ಲ. ಭೂಮಿ ಕಳೆದುಕೊಂಡ ರೈತರಿಗೆ ಪರಿಹಾರವೂ ಸಿಕ್ಕಿಲ್ಲ. ಕಾಂಗ್ರೆಸ್ ಸರ್ಕಾರ ಬಂದರೆ ಆಲ್ಮಟ್ಟಿ ಯೋಜನೆಗೆ 1 ಲಕ್ಷ ಕೋಟಿ ಅನುದಾನ ನೀಡುವುದಾಗಿ ಸಿದ್ದರಾಮಯ್ಯ ಘೋಷಿಸಿದ್ದರು. ಆದರೆ ಈಗ ನಯಾ ಪೈಸೆ ಬಿಡುಗಡೆಯಾಗಿಲ್ಲವೆಂದು ಟೀಕಿಸಿದರು. ಹೋರಾಟ ಮಾಡುವ ಉದ್ದೇಶ ಏನಪ್ಪಾ ಅಂತಂದ್ರ ಆಲಮಟ್ಟಿಯ ಒಂದು ಡ್ಯಾಮಿನ ಎತ್ತರವನ್ನು 4 ಮೀಟರ್ ಎತ್ತರಿಸಿದ್ರೆ ಮಾತ್ರ ನಮಗ ನೀರಾವರಿ ಆಗ್ತದೆ. 9 ಲಿಫ್ಟ್ ಇರಿಗೇಷನ್ಗಳು ಈಗ ಆ ಒಂದು ಎತ್ತರದ ಮೇಲೆ ಅವಲಂಬನೆ ಆಗಿದ್ದಾವೆ. ಇದರಿಂದ 3,34,000 ಹೆಕ್ಟೇರ್ ನೀರಾವರಿ ಒಳಪಡ್ತದ. ನಮ್ದು ಬಿಜಾಪುರ ಜಿಲ್ಲೆ ಬರಗಾಲದಿಂದ ಮುಕ್ತ ಆಗ್ತದ. ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ ನಮ್ಮ ಹಿರೇಮುರಾಳು, ಜಂಗಮುರಾಳು, ಅರೆಮುರಾಳು, ನಾಗರಬೆಟ್ಟ, ಪುದಿಯಾದಿಗೆ ಒಂದು 7,000 ಎಕರೆಗೆ ನೀರು ಕೊಡ್ತಕ್ಕಂಥ ಒಂದು ನಾಗರಬೆಟ್ಟ ಏತ ನೀರಾವರಿ ಯೋಜನೆ ಸುಮಾರು ನಾವು 2 ವರ್ಷಗಳಿಂದ ನಾವು ಹೋರಾಟ ಮಾಡ್ಕೊಂತ ಬರ್ತಾ ಇದ್ದೀವಿ. ಮೊನ್ನೆ ಚಳಿಗಾಲ ಅಧಿವೇಶನದಲ್ಲಿ ಕೂಡ ನಾವು ಹೋಗಿ ಈಗ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರಿಗೆ ಮನವಿ ಕೊಟ್ವಿ. ಆಮೇಲೆ ನಮ್ಮ ಶಾಸಕರಿಗೂ ಮನವಿ ಕೊಟ್ಟಿದ್ದೀವಿ. ಅವ್ರು ಏನು ಹೇಳಿದ್ರು, ಏಪ್ರಿಲ್ದೊಳಗೆ ನಿಮಗೆ ನೀರು ಹರಿಸ್ತೀವಿ ಅಂದರು. ಇವತ್ತಿನವರೆಗೂ ಒಂದು ಗಂಟಿನೂ ಕೂಡ ಅವ್ರು ತೆಗೆದಿಲ್ಲ. ಎಲ್ಲ ಕೆನಾಲ್ಗಳು ಮುಚ್ಚಿ ಹೋಗಿದಾವ. ಆಮೇಲೆ ಟರ್ಬೈನ್ ರೆಡಿ ಇದೆ. ಆಮೇಲೆ ಈ ವರ್ಷನೂ ಕೂಡ ಮತ್ತೆ ನಮಗೆ ಬರಗಾಲವನ್ನು ಮತ್ತೆ ಎದುರಿಸಬೇಕಾಗಿದೆ. ಆಮೇಲೆ ರೈತರಿಗೆ ಒಬ್ಬ ರೈತನಿಗೆ 1 ಕ್ವಿಂಟಲ್ ಯೂರಿಯಾ ಕೊಡಬೇಕಂತ ಏನಪ್ಪಾ ಅಂದ್ರೆ ಸರ್ಕಾರ ತೀರ್ಮಾನಿಸಿದೆ. ರಾಜ್ಯ ಸರ್ಕಾರ ಅದನ್ನು ಕೂಡ ತೆಗೆದುಹಾಕಬೇಕು. ಯಾರ್ಯಾರು ರೈತರದಾರ ಅವ್ರಿಗೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅಷ್ಟು ಪ್ರಮಾಣ ಒದಗಿಸಿಕೊಡ್ಬೇಕು. ಆಮೇಲೆ KEBಯನ್ನು ಕೂಡ ಖಾಸಗೀಕರಣ ಮಾಡಬೇಕಂತ ಹೊರಟಿದೆ ಸರ್ಕಾರ. ಖಾಸಗೀಕರಣ ಮಾಡುವುದರಿಂದ ರೈತರ ಹೊಟ್ಟೆ ಮೇಲೆ ನೀವು ಕಾಲು ಕೊಡ್ತಾ ಇದ್ದೀರಿ. ಯಾಕಪ್ಪ ಅಂದ್ರೆ ಈಗಾಗಲೇ ರೈತರಿಗೆ ಸರಿಯಾಗಿ ವಿದ್ಯುತ್ ಕೊಡ್ತಾ ಇಲ್ಲ, ನೀವು ಸರಿಯಾಗಿ TCಗಳನ್ನು ಕೊಡ್ತಾ ಇಲ್ಲ. ನಾವು ಸಾಕಷ್ಟು ಹೋರಾಟ ಮಾಡಿದ್ದೀವಿ. ಶಾಸಕರು ಒಂದು ಸಭೆ ನಡೆದಿತ್ತು, ಎಲ್ಲ ಅಧಿಕಾರಿಗಳನ್ನು ಕರೆಸಿದ್ರು. ಅವಾಗ ಹೇಳಿದೆ ನಾನು, ನೋಡ್ರಿ ನಿಮ್ಮ ಮಗ್ಲ ಕುಂತ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ ಒಂದ್ಸಲ ಇವನ್ಕಿನ ಮೊದಲೊಬ್ಬ ಇದ್ದ ಸಾಗರ್ ಅಂತ ಹೇಳಿ, ನಾನೇ ನಮ್ಮ ಊರಾಗ ಕೆನಾಲ್ ಮಾಡ್ಲಿಕ್ಕೆ ಎಲ್ಲಾ ರೈತರನ್ನ ಕರೆಸಿ ಯಾರು ತೊಂದರೆ ಮಾಡಬಾರ್ದ್ರಿ, ನಮ್ಮ ಊರಿಂದ ಕೆನಾಲ್ ಇತ್ತದು, ಯಾರು ತೊಂದರೆ ಮಾಡಬಾರ್ದ್ರಿ ಅಂದಾಗ ಅವ್ರೇನಿದ್ರು, ಆಯ್ತು ರೀ ನೀವು ಹೇಳ್ದಂಗೆ ನಾ ಯಾರು ತೊಂದರೆ ಮಾಡಲ್ಲ ಅಂತ ಹೇಳಿದ್ರು. ಕೆನಾಲ್ ಅರ್ಧಂಬರ್ಧ ಮಾಡಿ ಹೋದ್ರು. ಅವಾಗ ಅವರು ನಮಗ ರೈತರಿಗೆ ಏನಂದ್ರು, ನಮಗ ರೊಕ್ಕಾರ ಕೊಡಿಸ್ರಿ, ಏನು ನಮ್ಗೆ ಲೆಟರ್ನು ಬಂದಿಲ್ಲ ಅಂದಾಗ ನಾನು ಲ್ಯಾಂಡ್ ಅಕ್ವಿಸಿಷನ್ ಆಫೀಸಿಗೆ ಹೋದ್ರ, ಆ ಲ್ಯಾಂಡ್ ಅಕ್ವಿಸಿಷನ್ ಆಫೀಸ್ನಾಗ ಅಧಿಕಾರಿ ಒಬ್ಬ ನಮ್ಮ ಮಗ್ಲಿದ್ದವ ರೈತ ಅಂದ, ಸರ್ ನಮ್ಮ ಇದ್ರೊಳಗ ಏನಪ್ಪಾ ಅಂತಂದ್ರ ಕೆನಾಲ್ ಮಾಡಿದಾರ ಆದ್ರೆ ನಮ್ಗೆ ನೀರೇ ಬರ್ತಾ ಇಲ್ಲ ಅಂದ. ನೀ ಕೆನಾಲ್ ಮಾಡ್ಯಾರ ಅಂದ್ರೆ ಕೆನಾಲ್ ಮುಚ್ಚಬೋ ಅಂತಂದವ ಅಧಿಕಾರಿ. ಅಲ್ಲಿ KB ಜೈನ್ದವ್ರು ಅದರ, KB ಜೈನ್ದವ್ರು ಹೋಗಿ ರೊಕ್ಕ ಕೇಳುವ ಅಂದ. KB ಜೈನನ್ನು ಸರ್ಕಾರನ ಲ್ಯಾಂಡ್ ಅಕ್ವಿಸಿಷನ್ ಸರಿಯಾಗಿ ಆಗ್ತಾ ಇದೆ ನಮ್ಮ ಒಂದು ತಾಲೂಕಿನೊಳಗೆ. ಯಾಕಪ್ಪ ಅಂತಂದ್ರ ಇನ್ನೊಂದು ವಿಷಯ ಏನಪ್ಪಾ ಅಂದ್ರ, ನಮ್ಮ ತಾಲೂಕಿನೊಳಗೆ 2 ಡ್ಯಾಮ್ ಅದಾವ, ಒಂದಲ್ಲ 2. ನಾರಾಯಣಪುರ ಜಲಾಶಯ ಒಂದದ, ಆಮೇಲೆ ಆಲ್ಮಟ್ಟಿ ಜಲಾಶಯ ಒಂದದು. ಈ ಆಲ್ಮಟ್ಟಿ ಜಲಾಶಯದಂತರೂ ನೀವು ಹೇಳ್ತಿರ್ದು, ಆಲ್ಮಟ್ಟಿ ಜಲಾಶಯ ಮತ್ತು ನಾರಾಯಣಪುರ ಜಲಾಶಯ ಎಲ್ಲ ಸೇರಿ ಸುಮಾರು 50,000 ಹೆಕ್ಟೇರ್ ಭೂಪ್ರದೇಶ, ಒಳ್ಳೆ ಫಲವತ್ತಾದ ಭೂಪ್ರದೇಶ ಉಳಿದೋಗ್ಯದ. ಫಸ್ಟ್ ಏನಾದರೂ ನೀರಾವರಿ ಮಾಡಬೇಕಾಗಿತ್ತು ಅಂತಂದ್ರ ಪ್ರತಿಯೊಂದು ನಮ್ಮ ಜಮೀನುಗಳು ಡ್ಯಾಮು ಕೆಳಗದ. ನಮ್ಮ ಜಮೀನುಗಳು ಸುಮಾರು 80 ಮೀಟರ್ ಹೈಟಿಗೆ ಬರ್ತಾ ಇದಾವೆ. 80 ಮೀಟರ್ ಹೈಟಿಗೆ ಬಂದಾಗ ಸುಮಾರು 9 ಲಿಫ್ಟ್ ಇರಿಗೇಷನ್ಗಳು, 9 ಏತ ನೀರಾವರಿ ಯೋಜನೆಗಳು ಬರ್ತಾವ. 9 ಆಲ್ಮಟ್ಟಿ, ಚಿಮ್ಮಲಿಗಿ, ಆಮೇಲೆ ನಾಗರಬೆಟ್ಟ ಎಲ್ಲ ಏತ ನೀರಾವರಿ ಯೋಜನೆಗಳು ಚಾಲನೆ ಆಗ್ಬೇಕಾರ ಇವಕ್ಕೆಲ್ಲ ಕರೆಂಟಿನ ಸಪ್ಲೈ ಎಲ್ಲ ರೀತಿ ಸರಿ ಇದ್ರೆ ಆಗ್ತಾವ. ಇದರಿಂದ 3,34,000 ಹೆಕ್ಟೇರ್
ಭೂ ಪ್ರದೇಶ, ನಮ್ಮ ಬಿಜಾಪುರ ಜಿಲ್ಲೆಯ ಭೂ ಪ್ರದೇಶ ನೀರಾವರಿ ಹೊಂತದೆ. ನಮ್ಮ ಮಂತ್ರಿಗಳೇ ಬಂದಾರ, ನಮ್ಮವರೇ ಶಾಸಕರಿದಾರ. ನಮ್ಮ ಉತ್ತರ ಕರ್ನಾಟಕದೊಳಗ 84 ಜನ ಶಾಸಕರಿದಾರ. ಇವತ್ತ ನೀವು ಹೋಗಿ ಎಲ್ಲರೂ ನಾವು ಈ ಸದ್ಯ ರಾಜೀನಾಮೆ ಕೊಡ್ತೀವಿ ಅಂತ ಕುಂದ್ರಿ, ಮುಖ್ಯಮಂತ್ರಿ ಮುಂದೆ ಕುಂದ್ರಿ. ಇದೇ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಏನ್ ಹೇಳಿದ್ರಪ್ಪ ಅಂತಂದ್ರೆ ಬೆಳಗಾವಿ ಅಧಿವೇಶನದೊಳಗ ನಮ್ಮ ಅಧ್ಯಕ್ಷರು ಎಲ್ಲರೂ ನಾವು ಹೋಗಿದ್ವಿ, ಹೋರಾಟ ಮಾಡಿದ್ವಿ. ಅಲ್ಲಿ ಹೋರಾಟ ಮಾಡಿದವಾಗ ಅಸೆಂಬ್ಲಿ ಒಳಗೆ ಕ್ವಶನ್ ಆಯ್ತು, ನಮ್ಮ ಶಾಸಕರೇ ಕ್ವಶನ್ ಮಾಡಿದ್ರು ಇದನ್ನು, ನಾಗರಬಟ್ಟಿ ಏತ್ ನೀರಾವರಿ ಇದಾಗಿಲ್ಲ. ಆಮೇಲೆ ಆಲ್ಮಟ್ಟಿ ಹೈಟ್ ಬಗ್ಗೆ ಕ್ವಶನ್ ಮಾಡಿದಾಗ ಅವ್ರು ಹೇಳಿದ್ರು, ನನ್ನ ಗಮನಕ್ಕೆ ಬಂದಿದ್ದು ನಾನು ಏಪ್ರಿಲ್ ನೀರು ಹರಿಸ್ತೀನಿ ಅಂತ ಹೇಳಿದ್ರು. ಏಪ್ರಿಲ್ ಮಾರ್ಚ್ ಏಪ್ರಿಲ್ ಮೇ ಜೂನ್ ಬಂತು. ಜೂನ್ ಬಂದ್ರೆ ಒಂದು ಹಳ್ಳನೂ ತೆಗೆದಿಲ್ಲ ಅಲ್ಲಿ. ಯಾಕಪ್ಪ ಅಂತಂದ್ರೆ ಇಲ್ಲಿ ರೈತರು ಹೊಂಗಡೆ ನೀರು ಹೇಳ್ಬೇಕಂತಂದ್ರೆ ಸುಮಾರು 3 ವರ್ಷದಿಂದ ನಾವು ಹೋರಾಟ ಮಾಡ್ತಾ ಇದೀವಿ. ಈಗ ಆಲ್ರೆಡಿ 120 ಕೋಟಿ ಪೇಮೆಂಟ್ ಮಾಡಿಬಿಟ್ಟಿದ್ದಾರೆ. ಗುತ್ತಿಗೆದಾರಿಗೆ 40 ಕೋಟಿ, ಟರ್ಬೈನ್ಸ್ 40 ಕೋಟಿ ಮಾಡಿದಾರ. ಈಗ ಬಹಳ ಕೆಲಸ ಉಳಿದಿಲ್ಲ ಅಲ್ಲಿ. ಆ ಗುತ್ತಿಗೆದಾರನ್ನ ಕರೆಸಿ, ಯಾಕಂದ್ರೆ ಅವ್ರ ರೆಸ್ಪಾನ್ಸಿಬಿಲಿಟಿ ಅದೇ. ಆ ಗುತ್ತಿಗೆದಾರ ಬಂದು ಅಲ್ಲಲ್ಲಿ ಕೆಲವೊಂದು ರೈತರು ನಿಂದಿಸಿದಾರ, ಅವ್ರ ಜೋಡಿ ಮಾತಾಡ್ಕೊಂಡು ಬಗ್ಗೆ ಆ ಕ್ಲಾಸ್, ಟೆಂಡರ್ ಕ್ಲಾಸ್ನು ಇದೆ. ಟೆಂಡರ್ ಕ್ಲಾಸ್ನೊಳಗ ಏನಾದ್ರು ಸಮಸ್ಯೆಗಳು ಬಂದ್ರೆ ಸಂಬಂಧಪಟ್ಟ ರೈತರ ಜೋಡಿ ಮಾತಾಡ್ಕೊಂಡು ಅದನ್ನ ಬಗೆಹರಿಸ್ಕೊಂಡು ಕೆಲಸ ಮಾಡ್ಬೇಕಂತ ಇದೆ. ಅದನ್ನ ನಾವು ನೋಡ್ತಾ ಇಲ್ಲ, ನನಗೆ ಯಾರು ಸಹಕಾರ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದಾರ. ಯಾಕಂದ್ರೆ ನೀವು ಟೆಂಡರ್ ತಗೊಂಡ್ ಮುಂದಾಗ ಇವ್ರಿಗೆ ಟೆಂಡರ್ ಕೊಡ್ಬೇಕಂತ ರೈತ ಅಧಿಕಾರಿಗಳ ಸಹಕಾರ ಕೊಟ್ಟಾರ. ನಿಮ್ಗೆ 40 ಕೋಟಿ ಬಿಲ್ ತಗೊಳ್ಳೋ ಮುಂದಾಗೂ ಸಹಕಾರ ಕೊಟ್ಟಾರ. ರೈತರ ಜಮೀನಿಗೆ ನಿಮ್ಗೆ ನೀರು ಕೊಡ್ಬೇಕಾದ್ರೆ ಸಹಕಾರ ಕೊಟ್ಟಿಲ್ಲ. ಈ ತರ ನೀವು ಎಲ್ಲಾ ಬಿಲ್ಗಳನ್ನು ತಗೊಂಡಿರಿ, ಎಲ್ಲ ಅನುಕೂಲ ಮಾಡ್ಕೊಂಡಿರಿ. ಯಾಕೆ ರೈತರನ್ನ ಸಾಯಿಸ್ತೀರಿ ನೀವು? 3 ವರ್ಷದಿಂದ ಅಲ್ಲಿ ನೀರಿಲ್ಲ, ಕೆಳಗಿನ ಭಾಗದ ನೀರಿಲ್ಲ. ನೀವು ಸ್ವಲ್ಪ ಪ್ರಯತ್ನ ಮಾಡಿ, ಯಾವುದೇ ಗುತ್ತಿಗೆದಾರನ ಕರೆಸಿ ಮತ್ತೆ ಕೆನಾಲ್ ಅನ್ನು ಕ್ಲೀನ್ ಮಾಡಿ. ಅವ್ರಿಗೆ ನೀವೇನಪ್ಪ ಅಂದ್ರೆ ಅವ್ರು ಕೇಳಿಲ್ಲಪ್ಪ ಅಂದ್ರೆ ಅವ್ರ ಮ್ಯಾಗ ನೀವೇನೋ ಬ್ಲಾಕ್ ಲಿಸ್ಟ್ ಮಾಡ್ರಿ, ಅವ್ರಿಗೆ ನೋಟಿಸ್ ಕೊಡ್ರಿ. ರೈತ ಮುಖಂಡರಾದ ಮಲ್ಲನಗೌಡ ಹಗಾರಟಗಿ, ಪೀರು ಕೆರೂರು, ತಿರುಪತಿ ಬಂಡಿ ವಡ್ಡರ್, ಗುರುಲಿಂಗಪ್ಪ ಹಂಡ್ರಗಲ್, ಅಯ್ಯಣ್ಣ ಬಿದರಕುಂದಿ ಮಾತನಾಡಿ, ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂಬಿ ಪಾಟೀಲರು ಕೇವಲ ಬಬಲೇಶ್ವರ ಕ್ಷೇತ್ರಕ್ಕೆ ಮಾತ್ರ ಸಚಿವರಾಗಿದ್ದಾರೆಯೇ, ಅವರ ಕ್ಷೇತ್ರವನ್ನು ಮಾತ್ರ ನೀರಾವರಿ ಮಾಡಿಕೊಂಡಿದ್ದಾರೆ. ಉಳಿದ ತಾಲೂಕುಗಳನ್ನು ಕಣ್ಣೆತ್ತಿ ನೋಡಿಲ್ಲ. ಅವರನ್ನ ಯಾಕೆ ಭಗೀರಥ ಅಂತ ಕರೆಯುತ್ತಾರೋ ಗೊತ್ತಿಲ್ಲವೆಂದು ವ್ಯಂಗ್ಯವಾಡಿದರು. ಮುಂದಿನ 1 ತಿಂಗಳೊಳಗೆ ನಾಗರಬೆಟ್ಟ ಏತ ನೀರಾವರಿ ಸಂಪೂರ್ಣಗೊಳಿಸಿ ನೀರು ಹರಿಸದಿದ್ದರೆ ಶಾಸಕ ನಾಡಗೌಡರ ಮನೆಗೆ ಮುತ್ತಿಗೆ ಹಾಕಲಾಗುವುದು ಎಂದು ಎಚ್ಚರಿಸಿದರು. ಕೂಸನ್ನ ಇವತ್ತು ನೀವು ಕೆಲಸ ಅರ್ಥಕ್ಕೆ ನಿಂತಿರ್ತಕ್ಕಂಥದ್ದು ಈ ತಾಲೂಕಿನ ಶಾಸಕರಿಗೆ ನಾಚಿಕೆ ಆಗಬೇಕಾದಂತ ಪ್ರಸಂಗ ಇತ್ತು. ಇವತ್ತು ಈ ರೈತರ ಹೆಸರು ಅಧಿಕಾರಕ್ಕೆ ಬಂದಿರತಕ್ಕಂಥ ಶಾಸಕರಾಗಿರ್ಬೋದು, ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿರ್ಬೋದು, ಈ ನಾಗರಬೆಟ್ಟ ಏತ ನೀರಾವರಿಯ ಒಂದು ಯೋಜನೆಯನ್ನು ಪೂರ್ಣಗೊಳಿಸ್ತಕ್ಕಂಥದ್ದು ನೀವು ಶಾಸಕರಾಗಕ್ಕೂ ನಾಲಾಯಕರು ಅಂತಕ್ಕಂಥದ್ದು ಹೇಳಬೇಕಾದ ಬಂಧುಗಳಿಲ್ಲ. ಇವತ್ತು ಉದ್ಯಾನವನ ತಾಲೂಕಿನ ಜನ ನೀರಾವರಿ ವಂಚಿತವಿಂದ ಒದ್ದಾಡ್ತಾ ಇದ್ದಾರೆ. ನೀವು ಎಲ್ಲಿ ಮಂತ್ರಿ ಆಗಲಿಕ್ಕೆ ಒದ್ದಾಡ್ತಾರೆ ನಾಡಗೌಡ್ರೆ, ನಿಮಗೆ ನಾಚಿಕೆ ಆಗಬೇಕು. ನೀವು ಈ ಭಾಗದ ಶಾಸಕರಾಗಿದ್ದೀರಿ. ಈಗ 35-40 ವರ್ಷಗಳ ಕಾಲ ಈ ತಾಲೂಕನ್ನು ಆಡಳಿತ ಮಾಡಿದ್ದೀರಿ. ಒಂದು ನಾಗರಬೆಟ್ಟ ಏತ ನೀರಾವರಿ ಮಾಡ್ಲಕ್ಕದ ನಿಮ್ಮಿಂದ ಆಗಿಲ್ಲ ಅಂತಂದ್ರು ನೀವು 15 ತಿಂಗಳ ಕಾಲ ನಿಮ್ಮ ಕಾಲಾಭಿಷೇಕ ಕೊಡ್ತೀವಿ. ನನ್ನ ಮನೆ ನಾಡಗೌಡ್ರೆ, ನೀವು ಹಿರಿಯರಿದ್ದೀರಿ. ಈ ನಾಗರಬೆಟ್ಟ ಏತ ನೀರಾವರಿ ಅದು ನಿಮ್ಮೂರ ಪಕ್ಕನೇ ಇದೆ. ಅದು ನಿಮ್ಗೆ ಅರಿವಿರಬೇಕು. ಈ ಭಾಗದ ಜನ ನಿಮ್ಮ ಓಟ್ ಹಾಕಿದ್ದಾರೆ, ನಮ್ಗೆ ಆಶೀರ್ವಾದ ಮಾಡಿ. ಶಾಸಕರು ಏನ್ ಮಾಡ್ತಾರೋ ಅಂತಕ್ಕಂಥ ತಿಳ್ಕೋಬೇಕಾಗ್ತದೆ. ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಏನ್ ಮಾಡ್ತಾರೆ ಅಂತ ತಿಳ್ಕೋಬೇಕಾಗ್ತದೆ. ಅದ್ರಾಗ ವಿಜಯಪುರ ಜಿಲ್ಲೆ ಉಸ್ತುವಾರಿ ಸನ್ಮಾನ ಎಂಪಿ ಪಾಲ್ಗೊಳ್ತಾರಪ್ಪ ಪುಣ್ಯಾತ್ಮ. ಅಥವಾ ವಿಜಯಪುರ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅಲ್ಲ, ಬಬಲೇಶ್ವರಕ್ಕೆ ಮಾತ್ರ ಉಸ್ತುವಾರಿ ಅಂತಕ್ಕಂಥದ್ದು ನಾವು ಹೇಳ್ಬೇಕಾಗ್ತದೆ. ಯಾಕಂದ್ರೆ ಬಬಲೇಶ್ವರ ತಿಕೋಟ ಮತಕ್ಷೇತ್ರ ಬಿಟ್ಟು ಹೊರಗೆ ಬರ್ತಕ್ಕಂಥ ಅವನಿಗೆ ಅಭಿಮಾನಿಗಳೇ ಇಲ್ಲ. ಅವಾಗ ಈ ನಾಡಿನ ಭಗೀರಥ ಅಂತ ಹೇಳ್ತಾರೆ, ಯೋಧರು ನಾಚಿಕೆ ಆಗ್ಬೇಕು. ಅವ್ರಿಗೆ ಭಗೀರಥ ಅಂತ ಇರ್ತಾರೆ, ನಾಚಿಕೆ ಆಗ್ಬೇಕು ಮೊದಲ. ಯಾಕಂತಂದ್ರೆ ಅವರು ಬಬಲೇಶ್ವರಕ್ಕೆ ಮಾತ್ರ ನೀರಾವರಿ ಕೊಟ್ಟಿದ್ದಾರೆ. ತಾಳಿಕೋಟೆ, ಮುದ್ದೇಬಾಳ, ನೀರುಗುಂದಿ, ಬಾಗೇವಾಡಿ ಇವನ್ನೆಲ್ಲ ಅಳಿದ್ಬಿಟ್ಟಿದ್ದಾರೆ. ನಾವು ಕೆಲವಷ್ಟೇ ಸಲ ಒಂದು ಹೋರಾಟ ಮಾಡ್ತಾರಂತ ನೀವೇನ ನಿಷ್ಕಾಳಜಿ ವಹಿಸ್ಬೇಡ್ರಿ. ಯಾಕಪ್ಪ ಅಂತಂದ್ರೆ ಈ 11 ಗ್ರಾಮಗಳಿಗೆ ಈ ಯೋಜನೆ ಬಹಳ ಅವಶ್ಯಕತೆವಾಗಿದೆ. ಸನ್ಮಾನ್ಯ ಇಚ್ಛೆ ನಾಡಗೌಡರಿಗೆ ವಿನಂತಿ ಮಾಡ್ತಾ ಇದ್ದೀನಿ. ನೀವು ಕ್ಷೇತ್ರ ಶಾಸಕರಿದ್ದೀರಿ, ಸಾಕಷ್ಟು ಅನುಭವ ಇದೆ. ನೀವು ಅತಿ ಶೀಘ್ರದಲ್ಲೇ 1 ತಿಂಗಳ ಕಾಲ ಅವಕಾಶ ಕೊಡ್ತಾ ಇದ್ದೀವಿ. ಸರ್ಕಾರ ನಿಮ್ಮದೇ ಇದೆ, ಜಲಸಂಪನ್ಮೂಲ ಸಚಿವರು ನಿಮ್ಮವರಿದ್ದಾರೆ. ನೀವೇನು ಮಾಡ್ತೀರೋ ಗೊತ್ತಿಲ್ಲ. 1 ತಿಂಗಳ ಒಳಗಾಗಿ ನೀವು ನಾಗರಬೆಟ್ಟ ಯೋಜನೆಯನ್ನು ಪೂರ್ಣಗೊಳಿಸಬೇಕು. ಇಲ್ಲ ಅಂತಂದ್ರೆ ಕರ್ನಾಟಕ ರಾಜ್ಯದ ಸನ್ಮಾನ್ಯ ರಾಷ್ಟ್ರೀಯ ಸಮಿತಿಯ ನಮ್ಮ ರಾಜ್ಯಾಧ್ಯಕ್ಷರಲ್ಲ,
31 ಜಿಲ್ಲೆಗಳ ಬೇರೆ ಕೊಟ್ರೆ ಲಕ್ಷ ಜನ ಬಂದು ಮುಂದೆ ಬರೋದು ಮನೆಗೆ ಮುಟ್ಟಿ ಆಗ್ತಕ್ಕಂಥ ಕೆಲಸ ಮಾಡಬೇಕಂತ ನಾವು. ಸನ್ಮಾನ್ಯ ನಾಡಗೌಡ್ರೆ, ಇವತ್ತು ಅಧಿಕಾರಿ ಇರ್ಬೋದು, ಇವತ್ತು ರೈತ ಸಂಘಟನೆ ಏನಾದ್ರು ಈ ಮುದ್ದೇಬಿಹಾಳ ತಾಲೂಕಲ್ಲಿ ಹಸಿರು ಶಾಲೆ ಮೀಸಿದ್ರೆ ನೀವು ಮಾಜಿ ಆಗ್ತೀರಂತಕ್ಕಂಥ ಅರಿವು ನಮಗಿಲ್ಲ. ಮೊದಲ ಅವರೆಲ್ಲ ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳಿದ್ದಾರೆ. ಕಾಂಗ್ರೆಸ್ ಬಂದಾಗ ಬಿಜೆಪಿ ಅಡ್ಜಸ್ಟ್ಮೆಂಟ್ ಆಗ್ತಾರೆ, ಬಿಜೆಪಿ ಬಂದಾಗ ಕಾಂಗ್ರೆಸ್ ಅಡ್ಜಸ್ಟ್ಮೆಂಟ್ ಆಗ್ತಾವೆ. ಈ ಕಾಂಗ್ರೆಸ್ ಸರ್ಕಾರದಲ್ಲಿ, ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಲ್ಲಿ ವಿರೋಧ ಪಕ್ಷ ಏನಾದರೂ ಇದ್ರೆ ಅದು ಸನ್ಮಾನ್ಯ ರಾಷ್ಟ್ರೀಯ ಭೇಟಿಯವರ ರೈತ ಸಂಘಟನೆ ಅಂತಕ್ಕಂಥ ಹೆಮ್ಮೆ ಇರಬೇಕಂತ ಬಂದವರು ನಾವು. ಈ ಆಡಳಿತ ವ್ಯವಸ್ಥೆಯಲ್ಲಿ ಕೇಳೋ ರೈತರು ಬಿಜೆಪಿಗೆ ಅವರ ಅವಶ್ಯಕತೆ ಇಲ್ಲ. ಅವರೆಲ್ಲ 60-40% ಬಿದ್ದಾರೆ, 60-40% ಅಡ್ಜಸ್ಟ್ಮೆಂಟ್ ಆಗಿರ್ತಾರೆ. ಅವರಿಗೆ ಈ ರೈತ ಅನುಕೂಲ ಗೊತ್ತಿಲ್ಲ. ನಾನು ಒಂದು ಮಾತು ಲಾಸ್ಟ್ ಕೊನೆಯನ್ನು ನಾಡಗೌಡರಿಗೆ ಹತ್ತೀನಿ. ಈ ತಾಲೂಕಿನ ಬಗ್ಗೆ ನಿಮ್ಗೆ ಅರಿವಿದ್ರೆ, ಈ ತಾಲೂಕಿನ ಬಗ್ಗೆ ಸೇರಿಸಿದ ಜನರಿದ್ರೆ, ನಾಗರಭಟ್ಟ ನೀರಾವರಿ ಆಗುವವರೆಗೂ ನಿಮ್ಮ ರಾಜೀನಾಮೆಯನ್ನು ಮುಖ್ಯಮಂತ್ರಿ ಸಾಕಿ ಬಂದು 10 ಸಾರಿ ಶಾಸಕರು ಮಾಡತಕ್ಕಂಥ ಶಕ್ತಿ ರೈತ ಸಂಘಟನೆ ಅಂತಕ್ಕಂಥ ರೈತರು ಬಂದಿದೆ. ಒಂದು ಭಾಗದಾಗ ನಮಗೆ ಎರಡೇ ಅಂದ್ರೆ ಕೆನಲ್ ನಮ್ಮ ಮುದ್ದಾಳ ತಾಲೂಕದಾಗ ಇಲ್ಲಿ ಬಸವರಕೊಂಡು ಬಲ್ಲಿ ಒಂದು ಐತಿ, ಇಲ್ಲಿ ಕೆನಲ್ ತುಂಬು ಯೋಜನೆ, ಕೆರೆ ತುಂಬು ಯೋಜನೆ ಅದೊಂದೈತಿ, ಅದಕ್ಕೆ ನೀರು ಬಿಡ್ತಾರ. ತೆಳಗ ಒಂದು ಹುಲ್ಲೂರಿನಿಂದ ಪಾರ ಒಳದಂಡಿಗೆ ಐತಿ, ಎಡದಂಡೆ ಕಾಲಕ್ಕ ಮಳೆ ಆದಾಗ ನೀರು ಬಿಡ್ತಾರ. ಹೊಲಗಳು ಜೂಗು ಬೀಳಿ ರೈತರು. ಯಾಕ್ರೆ ಈಗ ಎಷ್ಟು ಸಂತಾಗತ್ತನೀಗ ನಮ್ಮ ರೈತರು ಕಬ್ಬು ಹೊಳಿಗೆ ಹಾಕ್ಯಾವ, ದನ ಕರುಗಳು ಹೊಳಿಗೆ ಹೋದ್ರೆ ನೀರು ಕುಡಿದು ಕುದಲಾಗಿ ಬಿದ್ದು ಸತ್ತಾವ ಎಷ್ಟೋ ಮಂದಿ. ಯಾರಿಗೆ ಹೇಳಬೇಕು ನಾವು? ಅಲ್ಲ, 2-3 ಬೇರೆ ಮನವಿ ಕೊಟ್ಟಿವಿ. ಎಡದಂಡಿ ಕಾಲಕ್ಕೆ ನೀರು ಬಿಡಿಸ್ರಿ ದಯವಿಟ್ಟು. ಕುರಿ ಮರಿ ದನ ಕರ ಉಪವಾಸ ಬಿದ್ದಾವ, ನೀರಿಲ್ಲ ಕುಡಿಲಾಕ ಅಂತ ಹೇಳಿ 2-3 ಬೇರೆ ಮನವಿ ಕೊಟ್ಟರು ಯಾಕೆ ಕಡೆ ತೆಗಲ್ರಿ ಅಂದ ಕಡೆ. ಏನ್ ನಾವು ರೈತರು ಅಲ್ಲಿ ಹೇಳಿ ಕಡಿ ಬಾರು ಹೊಳೆದಾಟವ್ರು. ಅದಕ್ಕಾಗಿ ಇಷ್ಟೆಲ್ಲ ಕೇಳಿ ಅವ್ರು ಏನ್ ಮಾಡ್ತಾರ, ಮೊದಲ 50 ರೂಪಾಯಿ ಅಕ್ರಮ RR ನಂಬರ್ ತಗೊಂಡಾರ. RR ನಂಬರ್ ತಗೊಂಡು ಮತ್ತೆ 20,000 ಗಟ್ಲೆನ ರೊಕ್ಕ ವಸೂಲು ಮಾಡ್ಯಾರ. ಹೆಂಗ? ಏನ್ ನಿಮಗೆ TC ಕೊಡ್ತೀವಿ, ಕಂಬ ಕೊಡ್ತೀವಿ ಅಂತೇಳಿ. TCನೂ ಇಲ್ಲ, ಕಂಬನೂ ಇಲ್ಲ. ಇನ್ನು 15 ದಿವಸದೊಳಗೆ ನಾವು ಕೂಡಲಿಲ್ಲ ಅಂದ್ರೆ ಮುದ್ದೇಬಿಹಾಳ ಕೇಳಿ ಕದ ಹಾಕ್ತೇನೆ ನಾನು. ಅಂಚೆ ನಾಯಕ ಅಂತಾರೆ, ಮತ್ತೊಬ್ಬರು ಅಂತಾರೆ ಗರೀಬ್ ಹಟಾವ್. ಏನಂತಾರೆ? ಗರೀಬ್ ಹಟಾವ್. ಮಾನ್ಯರೇ, ಡ್ಯಾಮ್ ಇರೋದು 100 ಕಿಲೋಮೀಟರ್ ಇಲ್ಲಪ್ಪ. ಡ್ಯಾಮ್ ಇರೋದು 100 ಕಿಲೋಮೀಟರ್ ಇಲ್ಲ. ಮುದ್ದೇಬಿಹಾಳಿಂದ ನಾಗರಬೆಟ್ಟ ಎಷ್ಟು ಕಿಲೋಮೀಟರ್ ಐತಿ ರೈತರು? 35 ಕಿಲೋಮೀಟರ್ ಐತಿ. 35 ಕಿಲೋಮೀಟರ್ಗೆ ನೀರು ಹರಿಸಾಕ ನಿಮಗೆ ಏನು ತಾಡಾಗೈತ್ರಿ? ಜಿಲ್ಲೆಗಳಾಗಿರ್ತಕ್ಕಂಥ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿರ್ತಕ್ಕಂಥ ಜನಪ್ರಿಯ ಶಾಸಕರುಗಳೇ, ನೀವು ಅಂತೀರ ನಮಗ ಏನು ಸಚಿವ ಸ್ಥಾನ ಬೇಕು, ಅದು ಬೇಕು, ಇದು ಬೇಕಂತ ಕೇಳ್ತೀರಿ. ಮಾತಾಡಿರುವತ್ತ ನಮ್ಮ ರೈತರಿಗೆ, ನಮ್ಮ ರೈತರ ಹೊಲಗಳಿಗೆ ನೀರು ಬೇಕಂತ ಕೇಸಿ ಮಾತಾಡೋ ತಾಕತ್ತು ಯಾವೂ ಇಲ್ಲ. ಯಾಕ್ರೆ ಆಯ್ತಲ್ಲ ತಾಕತ್ತ? ಅದಕ್ಕೆ ನಿಮ್ಮ ತಾಕತ್ ಏನಿದ್ರು ರೈತರ ಹೊಲಗಳಿಗೆ ನೀರು ಬಿಡ್ರಿ ಅಂತ ಕೇಸಿ ಯಾವ ವಿಧಾನಸೌಧದಲ್ಲಿ ತನಿ ಎತ್ತಿಲ್ಲ. ಸಂಬಂಧಪಟ್ಟಂತ ನೀರಾವರಿ ಇಲಾಖೆದವರಾಗಿರ್ಬೋದು ಅದು ತಹಸೀಲ್ದಾರ್ ಆಗಿರ್ಬೋದು, ಇಲ್ಲಿ ಬಂದು ತಕ್ಷಣನೇ ನೀರು ತುಂಬಂತ ಕೆಲಸ ಮಾಡಬೇಕು. ಇಲ್ಲಿ ಸಾರಾ ಇಂಡಿಯಾ ಚಂದ್ರ MLA ಇವನು ಹೋಸಿಕೆರೆಗೆ ತುಂಬ್ಕೊತ್ ಹೋದ, ಇಲ್ಲಿ MB ಪಾಟೀಲ್ ಅವ್ರು ತುಂಬ್ಕೊತ್ ಹೋದ್ರು. ನೀವು ಇಲ್ಲಿ ನಾಡಗೌಡ MLA ನಿಧಿಗೆ ಹೆಚ್ಚದ ಎಲ್ಲಿ ಅವನು ಹೊಲ ಮನಿ ಇಲ್ಲ, ಅವನು ರೈತಕ್ಕೆ ಹೋಗಿದವ್ರು ಬಂದಿರ್ತಾನ. ಒಂದ್ ಸ್ವಲ್ಪ DK ಶಿವಕುಮಾರಿಗೆ ಒಂದು ಫೋನ್ ನಮ್ಮ ಬಲ್ಯಕ್ಕೆ ಒಂದೊಂದು ಫೋನ್ ಬಿಡ್ತವ್ರ ಕೆಲವೊಬ್ರು, ನಾವು ನೋಡಿನ ನೀರು. ದಯಮಾಡಿ ನೀವು ರೈತರಿಗೆ ಚಲೋ ಮಾಡಿದ ಮುಂದೆ ಬರ್ತಕ್ಕಂಥ ನಿಮ್ಮಲ್ಲಿ ತಾವು ಕೂಡ ನಿಮ್ಗೆ ಒಳ್ಳೇದಾಗ್ತದೆ. ಅಭಿವೃದ್ಧಿ ಕೊಡ್ಬೇಕಂದ್ರ ನಾನು ರಾಜೀನಾಮೆ ಕೊಡಿದಂತ ರಾಮಲಿಂಗಾರೆಡ್ಡಿ ಕೂಡ ಇವತ್ತು ರಾಜೀನಾಮೆಯನ್ನು ಕೊಟ್ಟಿದ್ದಂತೆ ನಾವು ಈಗ ಫೋನ್ ಮುಖಾಂತರ ನೋಡಿ ಆಲ್ರೆಡಿ ಹೆಚ್ಚಿಗೆ ಆಸೆ. ಇವತ್ತು ರೈತನ ಸಲುವಾಗಿ, ರೈತರ ಅಭಿವೃದ್ಧಿಗಾಗಿ ಇವತ್ತು ಯಾರಾದರೂ ರಾಜೀನಾಮೆ ಕೊಡ್ತಕ್ಕಂಥ ಶಾಸಕರು ನಮ್ಮ ಕರ್ನಾಟಕದಲ್ಲಿ ಅದರಂತೆ ಕೈ ಎತ್ತಿ ನೋಡೋಣ. ರಸ್ತೆ ತಡೆ PSI ನಡೆಗೆ ರೈತರ ಆಕ್ರೋಶ. ಪ್ರವಾಸಿ ಮಂದಿರದಿಂದ ಆರಂಭವಾದ ರೈತರ ಬೃಹತ್ ಮೆರವಣಿಗೆಯು ಬಸವೇಶ್ವರ ವೃತ್ತ ತಲುಪಿ ಅಲ್ಲಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆ ನಡೆಸಿತು. ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ತೊಂದರೆಯಾಗುತ್ತದೆ ಎಂದು ರಸ್ತೆ ತಡೆ
ತೆರವುಗೊಳಿಸಲು ಯತ್ನಿಸಿದ ಪಿಎಸ್ಐ ಸಂಜಯ್ ತಿಪ್ಪರೆಡ್ಡಿ ಅವರ ನಡೆಗೆ ರೈತರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಪಿಎಸ್ಐ ಅವರು ರೈತ ಹೋರಾಟವನ್ನು ಹತ್ತಿಕ್ಕಲು ಯತ್ನಿಸುತ್ತಿರುವುದು ಇದು 2ನೇ ಬಾರಿ ಎಂದು ತಹಶೀಲ್ದಾರ್ ಅವರ ಮುಂದೆ ದೂರಿದ ಮುಖಂಡರು ಪೊಲೀಸರು ರೈತರೊಂದಿಗೆ ಸೌಜನ್ಯದಿಂದ ನಡೆದುಕೊಳ್ಳುವಂತೆ ತಿಳಿ ಹೇಳಬೇಕೆಂದು ಒತ್ತಾಯಿಸಿದರು. ಸುಮಾರು 1-1.5 ಗಂಟೆ ತನಕ ಇಲ್ಲಿ ಪ್ರತಿಭಟನೆ ಮಾಡ್ತೀವಿ. ಎಲ್ಲ ಮುಖಂಡರು ಮಾಡ್ತಾ ಇದ್ದಾರೆ ಮೇಡಮ್. ತಾಲೂಕಿನ ಸಮಸ್ಯೆಗಳ ಬಗ್ಗೆ ನಿಮ್ಮ ಮುಖ್ಯವಾಗಿ ನಾವು ಮಾತಾಡಕ್ಕೆ ತಾವು ಜಲ್ದಿ ಬರೋಕೆ ಇದು ಆದರೂ ತಾವು ತಡ ಆಗಿದೆ ಸ್ವಲ್ಪ. ಯಾಕಂದ್ರೆ ಹೋರಾಟನ ನಾವು ಇಲ್ಲಿ ಬಂದು ಭಾಷಣ ಮಾಡೋದು ಉದ್ದೇಶ ಏನಂತಂದ್ರೆ ತಾಲೂಕಿನ ಸಮಸ್ಯೆಗಳ ಬಗ್ಗೆ ನೀವು ತಾಲೂಕಿನ ದಂಡಾಧಿಕಾರಿಗಳು ತಮ್ಮ ಮುಂದೆ ಪ್ರಸ್ತಾಪ ಮಾಡಬೇಕಾದದ್ದು ನಮ್ಮ ಕರ್ತವ್ಯ. ಅದನ್ನು ದಯವಿಟ್ಟು ಇನ್ನೊಂದ್ಸರಿ ನಮ್ಮ ಸಂಘಟನೆಗೆ ಏನಾದ್ರು ಹೋರಾಟ ಬಂದ್ರೆ ನಾವು ಜಲ್ದಿ ಬಂದು ಮನವಿ ತಗೊಂಡು ಸಮಸ್ಯೆಗಳನ್ನ ಕೇಳಿ ಅಂತಕ್ಕಂಥ ವಿನಂತಿಯನ್ನ ನಾವು ಮಾಡ್ತಾ ಇದ್ದೀವಿ. ಇನ್ನೊಂದು 2ನೇ ದಿನದ ಮೇಡಮ್ ಅವರೇ, ನಾವು ಈ ಪ್ರತಿಭಟನೆಯಲ್ಲಿ ಬರುವಾಗ ಬಸವೇಶ್ವರ ಸರ್ಕಲ್ ಹತ್ರ ನಿಮ್ಮ ಈ ತಾಲೂಕಿನ PSI ಆಗಿರ್ತಕ್ಕಂಥ ರೆಡ್ಡಿಯವರು ತಿಪ್ಪಾರೆಡ್ಡಿ ಅವರು ನಮ್ಮ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಒಂದು ನಮ್ಮ ಕ್ವಶನ್ದಾಗ ನಮ್ಮ ರೈತ ಸಂಘದ ಜೊತೆಗೆ ಮಾತಾಡ್ಲಿಕ್ಕೆ ಅವರಿಗೆ ಸ್ವಲ್ಪ ತಾವು ತಾಲೂಕಿನ ದಂಡಾಧಿಕಾರಿಗಳು ಕರೆಸಿ ಕಿವಿ ಹಿಡಿದು ಬುದ್ಧಿ ಹೇಳ್ತಕ್ಕಂಥ ಕೆಲಸ ತಾವು ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತೇವೆ. ಅವ್ರಿಗೆ ಫಸ್ಟ್ ಹೇಳ್ರಿ, ರೈತ ಸಂಘಟನೆ ಹೋರಾಟವನ್ನು ಹತ್ತಿಕ್ಕುವ ಕೆಲಸ ಮಾಡಬೇಡ್ರಿ, ಅವರ ಪ್ರತಿಭಟನೆಗೆ ಅಡ್ಡಿ ಮಾಡಬೇಡ್ರಿ. ಈ ತಾಲೂಕಲ್ಲಿ ಇರ್ತಕ್ಕಂಥ ಮಟಗ, ಇಸ್ಪೇಟ್, ಜೂಜು, ಸ್ಯಾಂಡು, ಮಾಫಿಯಾ ಅವ್ರು ಬಂದ್ ಮಾಡ್ತಕ್ಕಂಥ ಕೆಲಸ ನೀವು ಮಾಡ್ರಿ ಅಂತಕ್ಕಂಥದನ್ನ ಸ್ವಲ್ಪ ಬುದ್ಧಿ ಮಾತ್ರ ತಾವು ಹೇಳ್ರಿ ಅಂತಕ್ಕಂಥದ್ದನ್ನ ವಿನಂತಿ ಮಾಡ್ತೀವಿ. ನಾವು ಒಂದೇ ಸರಿ ಮಾಡಿದ್ರೆ ನಾವು ಇಷ್ಟು ಆಗ್ರಹ ಮಾಡ್ತಿದ್ಲ. ಕಳೆದ ವರ್ಷನೂ ನಮ್ಮ ಹಿರಿಯರ ಸಂಘಟನೆ ಕಾಕೋರು ನಮ್ಮ ಮಂಡ್ರಿಗಳು ಯಜಮಾನರನ್ನ ಹಿಂಗೆ ಎದಿಪಟ್ಟಿ ಹಿಡಿದುಕೊಂಡು ಹೋಗ್ತಕ್ಕಂಥ ಕೆಲಸ ಸನ್ಮಾನ್ಯ PSI ಅವರು ಮಾಡಿದ್ದಾರೆ. ಯಾಕಂದ್ರೆ ನಾವು ಅನ್ನ ಹಾಕಿದಂತ ರೈತ ದೇಶದ ಮಾಲೀಕರು ತಾವೆಲ್ಲರೂ ನಾವು ಹಾಕಿದ ಅನ್ನವನ್ನು ತಿಂತಕ್ಕಂಥ ಗುಲಾಮರು ಅಂತಕ್ಕಂಥದ್ದನ್ನು ನಾವು ಇನ್ನೊಂದು ಪತ್ತಿ ಹೇಳಬೇಕಾಗ್ತದೆ. ಯಾಕಂದ್ರೆ ದೇಶ ರೈತ ಮಾಲೀಕ ನಾವಿದ್ರೆ ತಾವೆಲ್ಲರೂ ಈ ರೈತ ಕಟ್ಟಿದ ಟ್ಯಾಕ್ಸ್ ನಲ್ಲಿ ತಾವೆಲ್ಲರೂ ಪಗಾರ ತೋರಿಸ್ತೀವಿ ಅಂತಕ್ಕಂಥ ವಿನಂತಿಯನ್ನು ನಾವು ಮಾಡ್ತೀವಿ. ಆಲ್ಮಟ್ಟಿ ಎಡದಂಡೆ ಕಾಲುವೆಗೆ ನೀರು ಬಿಡುವಂತೆ 10 ದಿನಗಳ ಹಿಂದೆಯೇ ಮನವಿ ಸಲ್ಲಿಸಿದ್ದರೂ ನೀರು ಹರಿಸದಿರುವುದನ್ನು ರೈತ ಮುಖಂಡರು ತಹಶೀಲ್ದಾರ್ ಶ್ರೀಮತಿ ಕೀರ್ತಿ ಚಾಲಕ್ ಅವರ ಮುಂದೆ ಪ್ರಶ್ನಿಸಿದರು. ಇದಕ್ಕೆ ಉತ್ತರಿಸಿದ ತಹಶೀಲ್ದಾರ್ ಅವರು ಇಲಾಖೆಯ ಉನ್ನತ ಅಧಿಕಾರಿಗಳನ್ನ ಕರೆಯಿಸಿ ಶೀಘ್ರದಲ್ಲೇ ರೈತ ಸಭೆ ನಡೆಸಿ ಚರ್ಚಿಸುವುದಾಗಿ ಭರವಸೆ ನೀಡಿದರು. ಅದು ಸಂಬಂಧಪಟ್ಟ ಆಯಾ ಇಲಾಖೆ ಅಧಿಕಾರಿಗಳು ಅವರು ಮಾಡಬೇಕಂತ ಕೆಲಸಗಳಿರುತ್ತೆ. ಸೊ ಅದಕ್ಕಾಗಿ ಇವತ್ತು ಏನ್ ಕೊಟ್ಟಿದ್ದೀರಲ್ಲ, ಏನು ಮನವಿ ಏನ್ ಕೊಟ್ಟಿದ್ದೀರಲ್ಲ, ಈ ಮನವಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ಕರೆಸ್ತೀನಿ. ಕರೆಸಿ ಅವ್ರ ಜೊತೆ ಚರ್ಚೆ ಮಾಡಿ ನಿಮ್ದು ಏನ್ ಸಮಸ್ಯೆ ಇದೆ ನಾವು ಆದಷ್ಟು ಬೇಗ ಬಗೆಹರಿಸಿ ಕ್ರಮ ತಗೊಂತೀವಿ. ನಮ್ಮ ರೈತರ ಸಮಕ್ಷ ಕರ್ಸ್ರಿ ಮೇಡಮ್, ಯಾಕೆ ಬಿಡ್ಲಿಲ್ಲ ದಯಮಾಡಿ 2 ಗಂಟೆ ನೀರು ಬಿಡ್ರಿ, ಜನ ಜಾನುವಾರಿಗೆ ತ್ರಾಸ ಆಗೈತಿ. ಅದಕ್ಕೆ ನೀವು ಏನು ಮನವಿ ತಗೊಂಡ್ರೆ ಅಷ್ಟೇ ಬಿಡ್ರಿ, ನಮ್ಗೆ ಸಾಕ್ರಿ ಅಷ್ಟೇ. ಅಲ್ರಿ ಮೇಡಮ್, ನೀವು ಆಶ್ವಾಸನೆ ಕೊಡ್ಬೇಡಿ ಮೇಡಮ್. ನಿಮ್ಮ ಸಂಬಂಧ 2ನೇ ಸರಿ ನೀವು ಹೇಳೋದು ಒಂದು ರೈತರ ಸಭೆ ಮಾಡ್ರಿ ಸರ್. ಕಬ್ಬಿನ ಸಂಬಂಧ ಹೋರಾಟ ಮಾಡಿ 3 ತಾಸು ನಮ್ಗೆ ಬಿಸಿಲಾಗ್ಲಿ ಸರ್. ಯಾಕಂದ್ರೆ ನಾವು ಅಭಿನಂದನೆ ಸಲ್ಲಿಸ್ತೀನಿ, ನಾನು ಇವತ್ತಾದ್ರೂ ಅಭಿನಂದನೆ ಸಲ್ಲಿಸ್ತೀನಿ. ನಾನು ಒಂದು ನಿಮಿಷ ದಯವಿಟ್ಟು ಕೇಳ್ಕೊಳ್ಳಿ. ನಾನು ಕರೆದ ತಕ್ಷಣ ನಾನು ಒಂದು 5 ನಿಮಿಷ ಕರೆದ ತಕ್ಷಣ ನಾನು ಬಂದೆ. ಒಂದು 5 ನಿಮಿಷ ಲೇಟ್ ಆಗಿದೆ. ಲೇಟ್ ಮಾಡ್ರಿ ಅಂತ ನಮಗೇನು ಬೇಜಾರಿಲ್ಲ. ಲೇಟ್ ಅನ್ನು ಒಂದು ತಾಸು ಉದ್ದೇಶಪೂರ್ವಕವಾಗಿ ನಾನು ಬಿಟ್ಟು ಆಫೀಸ್ ಬಿಟ್ಟು ಎಲ್ಲೂ ಹೋಗಿಲ್ಲ. ನಾನು ರೈತರ ಕಾಸ್ಟಿಂಗ್ ಅಲ್ಲ, ನಾನು ಏನಕ್ಕೆ ಆಫೀಸ್ ಬಿಟ್ಟು ಎಲ್ಲೂ ಹೋಗಿಲ್ಲ. ಆಫೀಸ್ ನಲ್ಲೇ ಹುಡುಗರದ್ದು ಲಾಸ್ಟ್ ಡೇಟ್ ಇತ್ತು ಅಂತ ಅವ್ರದ್ದು ಹುಡುಗರು ರಿಕ್ವೆಸ್ಟ್ ಮಾಡ್ಕೊಂಡು ಒಂದು 5 ನಿಮಿಷ ಅಷ್ಟೇ ಇದಾಗಿದೆ. ನಾವು ರೈತರ ಪರವಾಗಿ ಇದ್ದೀವಿ. ನೀವೇನು ನೀವು ಹೇಳ್ತಾ ಇದ್ರಲ್ಲ, ನಾವು ಇಮಿಡಿಯೇಟ್ ಆಗಿ ನೀವು ಯಾರು 1 ನಿಮಿಷ ಯಾರು ನೀವು ಸಂಬಂಧಪಟ್ಟ 1-2 ಮುಖಂಡರು ಇದ್ದೀರಿ, ಅವ್ರು ಬನ್ನಿ, ನಾನು ಆಯಾ ಅಧಿಕಾರಿಗಳಿಗೆ ಕರೆಸ್ತೀನಿ. ಕರೆಸಿ ಜೊತೆ ಚರ್ಚೆ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ ಯಾರ ನಂಬರ್ ಇದೆಲ್ಲ ನಂಬರ್ ಬನ್ನಿ. ಇಲ್ಲಿ ಬರ್ತಿದ್ದೀರಲ್ಲ, ಓಕೆ ಸರಿ. ನಾನು ಸಂಬಂಧಪಟ್ಟವರಿಗೆ ಸಭೆ ರೈತರ ಸಭೆ ಮಾಡಿಬಿಟ್ರು ಮೇಡಮ್. ಸಭೆ ಮಾಡಿದ್ರಂದ್ರೆ ಕ್ಲಿಯರ್ ಆಗಿ ಮೇಡಮ್ ನೀರು ಬಿಡೋ ಸಂಬಂಧ 2 ದಿವಸ ಮನವಿ ಕೊಟ್ಟೆ. ನಾನು ಅದೇ ಹೇಳ್ತಾ ಇದ್ದೀನಲ್ಲ, ಸಂಬಂಧಪಟ್ಟವ್ರ ಬಗ್ಗೆ ಮಾತಾಡಿದ್ರೆ ತಾನೇ ಚರ್ಚೆ ಮಾಡಿದ್ರೆ ವಿಷಯಗಳು ಗೊತ್ತಾಗ್ತದ. ಜನಜಾನುವಾರುಗಳಿಗೆ ರೈತರು ಕಬ್ಬಿನ ನೀರು ಮನವಿ ಕೊಟ್ಟಿವಲ್ಲ, ಅವ್ರಿಗೆ ಇನ್ನ ಮಾತಾಡಕ್ ಅವಕಾಶ ಸಿಕ್ಕಿಲ್ಲ, ಟೈಮ್ ಸಿಕ್ಕಿಲ್ಲ ಮಾತಾಡಕ. ಇರ್ಲಿ ಇದೊಮ್ಮೆ ಲೇಟ್ ಆಗೈತಲ್ರಿ. ಸಂಬಂಧಪಟ್ಟ ಅಧಿಕಾರಿಗಳಿಗೆ
ತರಿಸಿದೆ. ಬಟ್ ನನಗೆ ಗೊತ್ತಿಲ್ಲ, ಈಗ ಸಡನ್ ಒಂದು ನಿಮಿಷ ಮೇಡಮ್ ಪೂಜಾರಿ ಸರ್ ಗಂಟೆ ನಿನ್ನೆ ನನಗೆ ಯಾರು ಮಾಹಿತಿ ಕೊಟ್ಟಿಲ್ಲ. ಯಾರು ಪೂಜಾರಿ ಸರ್? ನೀವು ಪೊಲೀಸರ ಎಲ್ಲ ಇಂಟಿಮೇಶನ್ ಕೊಡ್ಬೇಕಪ್ಪ. ನೀವೆಲ್ಲ ಪೊಲೀಸರು ಹಿಂಗೆಲ್ಲ ಇದ್ ಮಾಡಿದ್ರೆ ಹೆಂಗ್ ಹೇಳೋಣ? ತಹಸೀಲ್ದಾರ್ರಿಗೆ ಮಾಹಿತಿ ಕೊಡಂಗಿಲ್ಲ, ಮನವಿ ಪತ್ರ ಕೊಡಕ್ ಬರೋದು ಅಂದ್ರೆ ಹೆಂಗ್ ಹೇಳೋಣ? ನೀವೇ ಪೊಲೀಸರೇ ಎಲ್ಲ ಇಲ್ಲಿ ಮುದ್ದೆ ಬೆಳೆದಾಗ ನಿಮ್ಮನ್ ಬಿಟ್ರೆ ತಹಸೀಲ್ದಾರ್ ಯಾರು CPI ಗಿಪಿ ಯಾರಿಲ್ಲ? ಈ ಬೃಹತ್ ಪ್ರತಿಭಟನೆಯಲ್ಲಿ ರೈತ ಮುಖಂಡರಾದ YL ಬಿರಾದಾರ್, ಮುತ್ತುಗೌಡ ನರಸಿನಗಿ, ಮಹಾದೇವಿ ಪಾಟೀಲ್, ಪವಿತ್ರ ಬಡಿಗೆ, ರುದ್ರಪ್ಪ ಅಗ್ನಿ, ಸಂಗಮೇಶ್ ಕತ್ತಿ, ಶಿವರಾಜ್ ಕತ್ತಿ, ಮನೋಹರ್ ನಿಡಗುಂದಿ, ವಿನೋದ್ ಭಾಗ್ಯವಾಡಿ, SS ಹಂದ್ರಾಳ್, ಶಂಕರಪ್ಪ ಹಾಲ್ವಾರ್ ಸೇರಿದಂತೆ ವಿವಿಧ ಜಿಲ್ಲೆ ಹಾಗೂ ತಾಲೂಕುಗಳ ಅಧ್ಯಕ್ಷರು ಮತ್ತು ನೂರಾರು ರೈತರು ಭಾಗವಹಿಸಿದ್ದರು. ರೈತ ವಿರೋಧಿ ಶಾಸಕರಿಗೆ ಧಿಕ್ಕಾರ! ರೈತ ವಿರೋಧಿ CM ನಾಡುಗಳಿಗೆ ಧಿಕ್ಕಾರ! ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ!